ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಅಬಕಾರಿ ಇಲಾಖೆಯ ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಅವರು ರಾಜೀನಾಮೆ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಬಿಜೆಪಿ ಮಾಡ್ತಲೇ ಇದೆ. ಇವತ್ತು ಸದನದಲ್ಲಿ ಆರ್ ವಿ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಇವತ್ತು ಸದನದ ಒಳಗಡೆ ರಾಜೀನಾಮೆ ವಿಚಾರ ಪ್ರತಿಧ್ವನಿಸಲಿದೆ ಅಬಕಾರಿ ಇಲಾಖೆಯ ಸಚಿವರದ್ದು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಬಾರ್ ಲೈಸೆನ್ಸ್ ಕೋಟಿ ಕೋಟಿ ಹಣ ಡಿಮ್ಯಾಂಡ್ ಮಾಡಲಾಗ್ತಾ ಇದೆ. ಲಂಚ ಪಡೆಯುವಾಗಲೇ ಅಬಕಾರಿ ಉಪ ಆಯುಕ್ತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗ್ತಾ ಇದ್ದಂತೆ ಅಬಕಾರಿ ಸಚಿವರ ತಲೆದಂಡಕ್ಕೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಸದನದಲ್ಲಿ ಪ್ರತಿಧ್ವನಿಸಲಿದೆ ಅಬಕಾರಿ ಲಂಚಾವತಾರ. ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿಯಲಿದೆ ವಿಪಕ್ಷ. ಈವರೆಗೂ ಅಧಿವೇಶನದಲ್ಲಿ ಅಬಕಾರಿ ಲಂಚಾವತಾರದ ಬಗ್ಗೆ ಅಷ್ಟೇನು ಚರ್ಚೆ ಆಗಿರಲಿಲ್ಲ. ಆದರೆ ಇವತ್ತು ಸದನದಲ್ಲಿ ಇದೇ ವಿಷಯವನ್ನ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ವಿಪಕ್ಷಗಳು ಸಜ್ಜಾಗಿವೆ. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ರಾಜ್ಯಪಾಲರ ಭಾಷಣ ಮೇಲಿನ ಚರ್ಚೆ 2 ದಿನಗಳ ಕಲಾಪವನ್ನ ಬಲಿ ಪಡೆದುಕೊಂಡಿದೆ. ಈ ಗಲಾಟೆ ಗದ್ದಲದ ನಡುವೆ ವಿಪಕ್ಷಗಳಿಗೆ ಬಿಕೆ ಹರಿಪ್ರಸಾದ್ ಮತ್ತೊಂದು ಅಸ್ತ್ರವನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಕೈ ತೋರಿಸಿ ಮಾತನಾಡದೆ ಏನ್ ಕಾಲ್ ತೋರಿಸಿ ಮಾತನಾಡಬೇಕಾಗುತ್ತಾ ಹೀಗಂತ ಹೇಳೋ ಮೂಲಕ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಈಗಾಗಲೇ ಬಿಕೆ ಹರಿಪ್ರಸಾದ್ ತಮ್ಮ ಹೇಳಿಕೆಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟಾದರೂ ಹರಿಪ್ರಸಾದ್ ಅಮಾನತಿಗೆ ಬಿಜೆಪಿ ಸದಸ್ಯರು ಬಿಗಿಪಟ್ಟು ಹಿಡಿದಿದ್ದಾರೆ. ಇದೀಗ ಇವತ್ತು ಬಿಕೆ ಹರಿಪ್ರಸಾದ್ ಜೊತೆ ಸಚಿವ ಆರ್ ವಿ ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿಯೋಕೆ ವಿಪಕ್ಷಗಳು ಪಟ್ಟು ಹಿಡಿಯಲಿವೆ. ಇಂದು ಮೇಲ್ಮನೆಯಲ್ಲಿ ಆರ್ ವಿ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಲಿವೆ. ಒಟ್ನಲ್ಲಿ ಇವತ್ತು ಅಬಕಾರಿ ಲಂಚಾವತಾರ ಪ್ರಸ್ತಾಪದಿಂದ ಮೇಲ್ಮನೆ ಮತ್ತೆ ರಣಾಂಗಣವಾದರೂ ಕೂಡ ಆಶ್ಚರ್ಯವೇನಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಅಬಕಾರಿ ಇಲಾಖೆಯ ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಅವರು ರಾಜೀನಾಮೆ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಬಿಜೆಪಿ ಮಾಡ್ತಲೇ ಇದೆ. ಇವತ್ತು ಸದನದಲ್ಲಿ ಆರ್ ವಿ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಇವತ್ತು ಸದನದ ಒಳಗಡೆ ರಾಜೀನಾಮೆ ವಿಚಾರ ಪ್ರತಿಧ್ವನಿಸಲಿದೆ ಅಬಕಾರಿ ಇಲಾಖೆಯ ಸಚಿವರದ್ದು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಬಾರ್ ಲೈಸೆನ್ಸ್ ಕೋಟಿ ಕೋಟಿ ಹಣ ಡಿಮ್ಯಾಂಡ್ ಮಾಡಲಾಗ್ತಾ ಇದೆ. ಲಂಚ ಪಡೆಯುವಾಗಲೇ ಅಬಕಾರಿ ಉಪ ಆಯುಕ್ತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗ್ತಾ ಇದ್ದಂತೆ ಅಬಕಾರಿ ಸಚಿವರ ತಲೆದಂಡಕ್ಕೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಸದನದಲ್ಲಿ ಪ್ರತಿಧ್ವನಿಸಲಿದೆ ಅಬಕಾರಿ ಲಂಚಾವತಾರ. ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿಯಲಿದೆ ವಿಪಕ್ಷ. ಈವರೆಗೂ ಅಧಿವೇಶನದಲ್ಲಿ ಅಬಕಾರಿ ಲಂಚಾವತಾರದ ಬಗ್ಗೆ ಅಷ್ಟೇನು ಚರ್ಚೆ ಆಗಿರಲಿಲ್ಲ. ಆದರೆ ಇವತ್ತು ಸದನದಲ್ಲಿ ಇದೇ ವಿಷಯವನ್ನ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ವಿಪಕ್ಷಗಳು ಸಜ್ಜಾಗಿವೆ. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ರಾಜ್ಯಪಾಲರ ಭಾಷಣ ಮೇಲಿನ ಚರ್ಚೆ 2 ದಿನಗಳ ಕಲಾಪವನ್ನ ಬಲಿ ಪಡೆದುಕೊಂಡಿದೆ. ಈ ಗಲಾಟೆ ಗದ್ದಲದ ನಡುವೆ ವಿಪಕ್ಷಗಳಿಗೆ ಬಿಕೆ ಹರಿಪ್ರಸಾದ್ ಮತ್ತೊಂದು ಅಸ್ತ್ರವನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಕೈ ತೋರಿಸಿ ಮಾತನಾಡದೆ ಏನ್ ಕಾಲ್ ತೋರಿಸಿ ಮಾತನಾಡಬೇಕಾಗುತ್ತಾ ಹೀಗಂತ ಹೇಳೋ ಮೂಲಕ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಈಗಾಗಲೇ ಬಿಕೆ ಹರಿಪ್ರಸಾದ್ ತಮ್ಮ ಹೇಳಿಕೆಗೆ ವಿಷಾದವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟಾದರೂ ಹರಿಪ್ರಸಾದ್ ಅಮಾನತಿಗೆ ಬಿಜೆಪಿ ಸದಸ್ಯರು ಬಿಗಿಪಟ್ಟು ಹಿಡಿದಿದ್ದಾರೆ. ಇದೀಗ ಇವತ್ತು ಬಿಕೆ ಹರಿಪ್ರಸಾದ್ ಜೊತೆ ಸಚಿವ ಆರ್ ವಿ ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿಯೋಕೆ ವಿಪಕ್ಷಗಳು ಪಟ್ಟು ಹಿಡಿಯಲಿವೆ. ಇಂದು ಮೇಲ್ಮನೆಯಲ್ಲಿ ಆರ್ ವಿ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಲಿವೆ. ಒಟ್ನಲ್ಲಿ ಇವತ್ತು ಅಬಕಾರಿ ಲಂಚಾವತಾರ ಪ್ರಸ್ತಾಪದಿಂದ ಮೇಲ್ಮನೆ ಮತ್ತೆ ರಣಾಂಗಣವಾದರೂ ಕೂಡ ಆಶ್ಚರ್ಯವೇನಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಅಬಕಾರಿ ಇಲಾಖೆಯ ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಅವರು ರಾಜೀನಾಮೆ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಬಿಜೆಪಿ ಮಾಡ್ತಲೇ ಇದೆ. ಇವತ್ತು ಸದನದಲ್ಲಿ ಆರ್ ವಿ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಇವತ್ತು ಸದನದ ಒಳಗಡೆ ರಾಜೀನಾಮೆ ವಿಚಾರ ಪ್ರತಿಧ್ವನಿಸಲಿದೆ ಅಬಕಾರಿ ಇಲಾಖೆಯ ಸಚಿವರದ್ದು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ.
ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಬಾರ್ ಲೈಸೆನ್ಸ್ ಕೋಟಿ ಕೋಟಿ ಹಣ ಡಿಮ್ಯಾಂಡ್ ಮಾಡಲಾಗ್ತಾ ಇದೆ. ಲಂಚ ಪಡೆಯುವಾಗಲೇ ಅಬಕಾರಿ ಉಪ ಆಯುಕ್ತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗ್ತಾ ಇದ್ದಂತೆ ಅಬಕಾರಿ ಸಚಿವರ ತಲೆದಂಡಕ್ಕೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಸದನದಲ್ಲಿ ಪ್ರತಿಧ್ವನಿಸಲಿದೆ ಅಬಕಾರಿ ಲಂಚಾವತಾರ. ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿಯಲಿದೆ ವಿಪಕ್ಷ. ಈವರೆಗೂ ಅಧಿವೇಶನದಲ್ಲಿ ಅಬಕಾರಿ ಲಂಚಾವತಾರದ ಬಗ್ಗೆ ಅಷ್ಟೇನು ಚರ್ಚೆ ಆಗಿರಲಿಲ್ಲ. ಆದರೆ ಇವತ್ತು ಸದನದಲ್ಲಿ ಇದೇ ವಿಷಯವನ್ನ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ವಿಪಕ್ಷಗಳು ಸಜ್ಜಾಗಿವೆ. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ರಾಜ್ಯಪಾಲರ ಭಾಷಣ ಮೇಲಿನ ಚರ್ಚೆ 2 ದಿನಗಳ ಕಲಾಪವನ್ನ ಬಲಿ ಪಡೆದುಕೊಂಡಿದೆ. ಈ ಗಲಾಟೆ ಗದ್ದಲದ ನಡುವೆ ವಿಪಕ್ಷಗಳಿಗೆ ಬಿಕೆ ಹರಿಪ್ರಸಾದ್ ಮತ್ತೊಂದು ಅಸ್ತ್ರವನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಕೈ ತೋರಿಸಿ ಮಾತನಾಡದೆ ಏನು ಕಾಲ್ ತೋರಿಸಿ ಮಾತನಾಡಬೇಕಾಗುತ್ತಾ ಹೀಗಂತ ಹೇಳೋ ಮೂಲಕ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಈಗಾಗಲೇ ಬಿಕೆ ಹರಿಪ್ರಸಾದ್ ತಮ್ಮ ಹೇಳಿಕೆಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟಾದರೂ ಹರಿಪ್ರಸಾದ್ ಅಮಾನತಿಗೆ ಬಿಜೆಪಿ ಸದಸ್ಯರು ಬಿಗಿಪಟ್ಟು ಹಿಡಿದಿದ್ದಾರೆ. ಇದೀಗ ಇವತ್ತು ಬಿಕೆ ಹರಿಪ್ರಸಾದ್ ಜೊತೆ ಸಚಿವ ಆರ್ ಬಿ ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿಯೋಕೆ ವಿಪಕ್ಷಗಳು ಪಟ್ಟು ಹಿಡಿಯಲಿವೆ. ಇಂದು ಮೇಲ್ಮನೆಯಲ್ಲಿ ಆರ್ ಬಿ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಲಿವೆ. ಒಟ್ನಲ್ಲಿ ಇವತ್ತು ಅಬಕಾರಿ ಲಂಚಾವತಾರ ಪ್ರಸ್ತಾಪದಿಂದ ಮೇಲ್ಮನೆ ಮತ್ತೆ ರಣಾಂಗಣವಾದರೂ ಕೂಡ ಆಶ್ಚರ್ಯವೇನಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅಬಕಾರಿ ಇಲಾಖೆಯ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಅಬಕಾರಿ ಇಲಾಖೆಯ ಸಚಿವರೂ ಕೂಡ ಭಾಗಿಯಾಗಿದ್ದಾರೆ. ಅವರು ರಾಜೀನಾಮೆ ಕೊಡಬೇಕು ಅನ್ನುವಂತ ಆಗ್ರಹವನ್ನ ಬಿಜೆಪಿ ಮಾಡ್ತಲೇ ಇದೆ. ಇವತ್ತು ಸದನದಲ್ಲಿ ಆರ್ ವಿ ತಿಮ್ಮಾಪುರ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ. ಇವತ್ತು ಸದನದ ಒಳಗಡೆ ರಾಜೀನಾಮೆ ವಿಚಾರ ಪ್ರತಿಧ್ವನಿಸಲಿದೆ ಅಬಕಾರಿ ಇಲಾಖೆಯ ಸಚಿವರದ್ದು. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಅಬಕಾರಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಬಾರ್ ಲೈಸೆನ್ಸ್ ಕೋಟಿ ಕೋಟಿ ಹಣ ಡಿಮ್ಯಾಂಡ್ ಮಾಡಲಾಗ್ತಾ ಇದೆ. ಲಂಚ ಪಡೆಯುವಾಗಲೇ ಅಬಕಾರಿ ಉಪ ಆಯುಕ್ತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾನೆ. ಈ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗ್ತಾ ಇದ್ದಂತೆ ಅಬಕಾರಿ ಸಚಿವರ ತಲೆದಂಡಕ್ಕೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಸದನದಲ್ಲಿ ಪ್ರತಿಧ್ವನಿಸಲಿದೆ ಅಬಕಾರಿ ಲಂಚಾವತಾರ. ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿಯಲಿದೆ ವಿಪಕ್ಷ. ಈವರೆಗೂ ಅಧಿವೇಶನದಲ್ಲಿ ಅಬಕಾರಿ ಲಂಚಾವತಾರದ ಬಗ್ಗೆ ಅಷ್ಟೇನು ಚರ್ಚೆ ಆಗಿರಲಿಲ್ಲ. ಆದರೆ ಇವತ್ತು ಸದನದಲ್ಲಿ ಇದೇ ವಿಷಯವನ್ನ ಪ್ರಸ್ತಾಪಿಸಿ ಸರ್ಕಾರದ ವಿರುದ್ಧ ಮುಗಿಬೀಳೋಕೆ ವಿಪಕ್ಷಗಳು ಸಜ್ಜಾಗಿವೆ. ತಿಮ್ಮಾಪುರ ರಾಜೀನಾಮೆಗೆ ಪಟ್ಟು ರಾಜ್ಯಪಾಲರ ಭಾಷಣ ಮೇಲಿನ ಚರ್ಚೆ 2 ದಿನಗಳ ಕಲಾಪವನ್ನ ಬಲಿ ಪಡೆದುಕೊಂಡಿದೆ. ಈ ಗಲಾಟೆ ಗದ್ದಲದ ನಡುವೆ ವಿಪಕ್ಷಗಳಿಗೆ ಬಿಕೆ ಹರಿಪ್ರಸಾದ್ ಮತ್ತೊಂದು ಅಸ್ತ್ರವನ್ನು ಕೊಟ್ಟಿದ್ದಾರೆ. ರಾಜ್ಯಪಾಲರಿಗೆ ಕೈ ತೋರಿಸಿ ಮಾತನಾಡದೆ ಏನು ಕಾಲ್ ತೋರಿಸಿ ಮಾತನಾಡಬೇಕಾಗುತ್ತಾ ಹೀಗಂತ ಹೇಳೋ ಮೂಲಕ ವಿವಾದವನ್ನ ಮೈ ಮೇಲೆ ಎಳೆದುಕೊಂಡಿದ್ದಾರೆ. ಈಗಾಗಲೇ ಬಿಕೆ ಹರಿಪ್ರಸಾದ್ ತಮ್ಮ ಹೇಳಿಕೆಗೆ ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟಾದರೂ ಹರಿಪ್ರಸಾದ್ ಅಮಾನತಿಗೆ ಬಿಜೆಪಿ ಸದಸ್ಯರು ಬಿಗಿಪಟ್ಟು ಹಿಡಿದಿದ್ದಾರೆ. ಇದೀಗ ಇವತ್ತು ಬಿಕೆ ಹರಿಪ್ರಸಾದ್ ಜೊತೆ ಸಚಿವ ಆರ್ ಬಿ ತಿಮ್ಮಾಪುರ್ ರಾಜೀನಾಮೆಗೆ ಪಟ್ಟು ಹಿಡಿಯೋಕೆ ವಿಪಕ್ಷಗಳು ಪಟ್ಟು ಹಿಡಿಯಲಿವೆ. ಇಂದು ಮೇಲ್ಮನೆಯಲ್ಲಿ ಆರ್ ಬಿ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಲಿವೆ. ಒಟ್ನಲ್ಲಿ ಇವತ್ತು ಅಬಕಾರಿ ಲಂಚಾವತಾರ ಪ್ರಸ್ತಾಪದಿಂದ ಮೇಲ್ಮನೆ ಮತ್ತೆ ರಣಾಂಗಣವಾದರೂ ಕೂಡ ಆಶ್ಚರ್ಯವೇನಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.